ಹನುಮಸಾಗರದಲ್ಲಿ ಭಾವೈಕ್ಯತೆ ಗಣೇಶ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಮಸೂತಿ ಆವರಣದಲ್ಲಿ ಹಿಂದೂ ಮುಸ್ಲಿಮರು ಗಣೇಶ ಪ್ರತಿಷ್ಠಾಪನೆ ಮಾಡಿ ಭಾವೈಕ್ಯತೆ ಸಾರಿದ್ದಾರೆ. ಹನುಮಸಾಗರ ಗ್ರಾಮದ ವಾರ್ಡ್ ನಂಬರ್ 4ರಲ್ಲಿ ಇಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಸಹೋದರರು ಪ್ರತಿ ವರ್ಷನೂ 5 ದಿನಗಳ ಪೂಜೆ ದಿನಾಲೂ ಸಂಪ್ರದಾಯದಂತೆ 2 ಹೊತ್ತಿನ ಪೂಜೆಯೊಂದಿಗೆ 5 ದಿನಗಳ ಗಣಪತಿ ಪೂಜೆ ಪ್ರಾರಂಭಗೊಂಡು 5 ದಿನಗಳ ನಂತರ ವಿಸರ್ಜನೆ ಮಾಡುತ್ತಾರೆ. ಇಲ್ಲಿ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ಜೊತೆಗೂಡಿಕೊಂಡು ಈ ಹಬ್ಬವನ್ನು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡುವಂಥ ಸಂಪ್ರದಾಯ ಈ ಕಳೆದ 3 ವರ್ಷದಿಂದ ಇಲ್ಲಿ ಪ್ರಾರಂಭವಾಗಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ಹನುಮಸಾಗರ ಈ 4ನೇ ವಾರ್ಡ್ನಲ್ಲಿ ಈ ಯುವಕರು ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೊಂದು ವಿಶೇಷತೆ ಏನಂದರೆ ಇಲ್ಲಿ ಎಲ್ಲ ಸಮಾಜದ ಗುರು ಹಿರಿಯರು, ಹಿಂದೂ ಮುಸ್ಲಿಂ ಎಲ್ಲ ಜನಾಂಗರು ಕೂಡಿ ಇದೊಂದು ಹನುಮಸಾಗರಕ್ಕೆ ಮತ್ತು ನಮ್ಮ ಕುಷ್ಟಗಿ ತಾಲೂಕು ಮಟ್ಟಕ್ಕೆ ಮತ್ತು ಕರ್ನಾಟಕ ಕೊಪ್ಪಳಕ್ಕೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಂದೇಶ. ಎಲ್ಲರೂ ಒಂದು, ಎಲ್ಲರ ಭಾವನೆಗಳು ಒಂದು, ಎಲ್ಲ ದೇವರು ಒಂದೇ ಮತ್ತು ಎಲ್ಲರ ಮಾರ್ಗದರ್ಶನ ಆ ದೇವರ ಹತ್ರ ಒಂದೇ ಇರುತ್ತೆ. ದೇವರಿಗೆ ಯಾವುದೇ ಜಾತಿ ಭೇದ ಇರೋದಿಲ್ಲ. ಎಲ್ಲರೂ ಭಾವೈಕ್ಯತೆಯಿಂದ ಈ ಹಬ್ಬವನ್ನು, ನಮ್ಮ ಈ ಮುಸ್ಲಿಂ ಹಬ್ಬವನ್ನು ಅವರ ಹಬ್ಬವನ್ನು ಹಿಂದೂ ಅವರು ಇದನ್ನು ಗೌರವಯುತವಾಗಿ ಪ್ರೀತಿ ವಾತ್ಸಲ್ಯದಿಂದ ನಡೆಸಬೇಕಾಗಿ ತೋರಿಸೋಕೆ ಈ ಸೌಹಾರ್ದಯುತವಾದ ಒಂದು ಸಂದೇಶ ನೀಡಲು ಇಲ್ಲಿಯ ಈ ವಾರ್ಡಿನ ಜನ ಮತ್ತು ಈ ವಾರ್ಡಿನ ಯುವಕರು ಮತ್ತು ಮಹಿಳೆಯರು, ವಿಶೇಷವಾಗಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಗುಂಪಿನ ಯುವಕರು ಕೂಡಿ ಇದು ಸಂಭ್ರಮಾಚರಣವಾಗಿ ಅದ್ದೂರಿಯಾಗಿ ಹನುಮಸಾಗರಲ್ಲಿ ಅತಿ ದೊಡ್ಡ ಸಂದೇಶವನ್ನು ನೀಡಲು ಹೊರಟಿರುವ ಈ ಯುವಕ ಮಂಡಳಿಗೆ ನಾವು ಹಾಗೂ ಈ ಗ್ರಾಮ ಪಂಚಾಯತಿಯ ಸದಸ್ಯರು, ಊರಿನ ಹಿರಿಯರು, ಎಲ್ಲ ಸಮಾಜದ ಮುಖಂಡರ ವತಿಯಿಂದ ಇವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಭಾಳ ಇಷ್ಟಪಡ್ತೀವಿ. ಮತ್ತು ಇದೇ ಥರ ಇವರ ಸ್ವಚ್ಛ ಹಾಲಿನಂಥ ಮನಸ್ಸು ಹನುಮಸಾಗರ ಮತ್ತು ಇಡೀ ತಾಲೂಕಿನಲ್ಲಿ ಹಬ್ಬಬೇಕಾಗಿ ನಾವು ಈ ಮುಖಾಂತರ ನಮ್ಮಲ್ಲಿ ವಿನಂತಿಸ್ತೇವೆ. ಎಲ್ಲ ವಿಡಿಯೋ ಕ್ಯಾಮ್ರಾ ಕಂಗ್ಲಿ ಕಡ ಫೋಟೋ ತೆಗಿಯಾಗ